ಹಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರ್ ಲೈನ್. ಇವತ್ತು ನಾನು ರೀಸೆಂಟಾಗಿ ತೆಲುಗುನಲ್ಲಿ ರಿಲೀಸ್ ಆಗಿರೋಂಥ ಗಾಮಿ ಅನ್ನೋ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಮೂವಿನಲ್ಲಿ ಬರುವಂಥ ಟ್ವಿಸ್ಟ್ ಆ್ಯಂಡ್ ಟರ್ಮ್ಸ್ನ ನೀವು ಎಕ್ಸೆಪ್ಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಸೊ ಮೂವಿ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗೋಕ್ಕೂ ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿನಲ್ಲಿ ಒಟ್ಟು 3 ಕ್ಯಾರೆಕ್ಟರ್ಸ್ ಬರುತ್ತೆ. ಸೊ 3 ಕ್ಯಾರೆಕ್ಟರ್ಸ್ ಕೂಡ ಒಂದು ಸೀಕ್ವೆಲಲ್ಲಿ ಒಟ್ಟಿಗೆ ನಡೀತಾ ಹೋಗುತ್ತೆ. ನಾನು ಆ 3 ಕ್ಯಾರೆಕ್ಟರ್ಗಳನ್ನು ಕೂಡ ವಿವರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವೆಲ್ಲಾದರೂ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮ್ಗದು ಅರ್ಥ ಖಂಡಿತ ಆಗೋದಿಲ್ಲ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋ ನೋಡ್ತಾ ಹೋಗಿ. ಆದಷ್ಟು ಕೂಡ ನಿಮಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ನಿಮಗೆ ಇದನ್ನು ಅರ್ಥ ಆಗೇ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಮೂವಿ ಸ್ಟಾರ್ಟಿಂಗ್ನಲ್ಲಿ ನಾವು ಅಗೋರಿಗಳನ್ನು ನೋಡ್ತೀವಿ. ಅವ್ರವ್ರ ಮಧ್ಯೆ ಜಗಳ ನಡೀತಾ ಇರುತ್ತೆ. ಯಾಕೆ ಅಂತಂದರೆ ಶಂಕರ್ ಅನ್ನೋ ವ್ಯಕ್ತಿ ಬಂದಿದ್ದರಿಂದ ಈ ಅಗೋರಿಗಳಿಗೆ ಏಳಿಗೆ ಅನ್ನೋದೇ ಆಗ್ತಾ ಇರೋದಿಲ್ಲ. ಶಂಕರ್ಗೆ ಇರೋ ಅಂಥ ತೊಂದರೆಯಿಂದ ಅಂತಲೇ ಹೇಳ್ಬೋದು. ಇದನ್ನು ಶಂಕರ್ಗೆ ಇರೋವಂಥ ತೊಂದರೆ ಅಂತ ಕೆಲವರು ಹೇಳಿದ್ರೆ, ಶಂಕರ್ಗೆ ಇದೊಂದು ಶಾಪ ಅಂತ ಇನ್ನೂ ಕೆಲವರು ಹೇಳ್ತಾ ಇರ್ತಾರೆ. ಶಂಕರ್ನ ಈ ಅಗೋರಿಗಳ ಗುಂಪಿನಿಂದ ಆದಷ್ಟು ಬೇಗ ಓಡಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರೆ, ಶಂಕರ್ನ ಮಹಾಗುರುವಾದ ಕೇದಾರನಾಥ ಶಿವ ಅನ್ನೋರು ತಗೊಂಡು ಬಂದು ಇವ್ರ ಹತ್ರ ಸೇರಿಸಿರ್ತಾರೆ. ಅದರಿಂದ ಅವನನ್ನು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡ್ರು ಕೂಡ ಶಂಕರ್ ಇದ್ರೆ ನಮಗಿಲ್ಲಿ ತೊಂದರೆನೇ ಅಂದ್ಕೊಂಡಂಥ ಕೆಲವು ಗುಂಪಿನ ಜನಗಳು ಅವನನ್ನು ಓಡಿಸ್ಬೇಕು ಅಂತ ಡಿಸೈಡ್ ಮಾಡಿಕೊಂಡು ಒಂದು ಕುಸ್ತಿನ ಏರ್ಪಡಿಸ್ತಾರೆ. ಈ ಕುಸ್ತಿನಲ್ಲಿ ಇನ್ ಕೇಸ್ ಶಂಕರ್ ಏನಾದರೂ ಗೆದ್ದರೆ ಅವನು ಇಲ್ಲೇ ಇರೋದಕ್ಕೆ ಪರ್ಮಿಷನ್ ಇದೆ. ಅವನೇನಾದರೂ ಸೋತ್ರೆ ಆದಷ್ಟು ಬೇಗ ನಮ್ಮ ಗುಂಪನ್ನು ಬಿಟ್ಟು ಹೋಗಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಹಾಗೆಯೇ ಶಂಕರ್ ಹಾಗೆ ಮತ್ತೊಂದು ವ್ಯಕ್ತಿ ಜೊತೆಗೆ ಜೋರು ಯುದ್ಧನೇ ನಡೆಯುತ್ತೆ. ಈ ರೀತಿ ಯುದ್ಧ ನಡೀತಾ ಶಂಕರ್ ಕೈನಲ್ಲಿದ್ದಂಥ ಕೋಲು ಕೈ ತಪ್ಪಿ ಕೆಳಗೆ ಬಿದ್ದೋಗುತ್ತೆ. ಈ ರೀತಿ ಬಿದ್ದೋದಾಗ್ಲೇ ಎದುರುಪಾಟಿ ಇದ್ದಂಥ ವ್ಯಕ್ತಿ ಶಂಕರ್ನ ಮುಟ್ಟಿಬಿಡ್ತಾನೆ. ಈ ರೀತಿ ಶಂಕರ್ನ ಮುಟ್ತಾ ಇದ್ದಂಗೆ ಶಂಕರ್ಗೆ ವಿಚಿತ್ರವಾದ ಅನುಭವ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಅಲ್ಲೇ ಅವನು ತಲೆ ತಿರುಗಿ ಬಿದ್ದೋಗ್ತಾನೆ. ಅವನ ದೇಹ ಎಲ್ಲವೂ ಕೂಡ ಬ್ಲೂ ಕಲರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಗೋರಿ ಶಂಕರ್ಗಿರೋ ಅಂಥ ತೊಂದರೆ ಇದೇ ಆಗಿರುತ್ತೆ. ಶಂಕರ್ನ ಯಾರೇ ಮುಟ್ಟಿದ್ರೂ ಕೂಡ ಅದು ಶಂಕರ್ಗೆ ತುಂಬಾನೇ ರಿಯಾಕ್ಷನ್ ಆಗ್ತಾ ಇರತ್ತೆ. ತಲೆ ತಿರುಗಿ ಬಿದ್ದೋಗ್ತಾ ಇರ್ತಾನೆ. ಹಾಗೆಯೇ ಅವನ ದೇಹ ಎಲ್ಲ ಬ್ಲೂ ಆಗ್ತಾ ಇರತ್ತೆ. ನರನಾಡಿಗಳಲ್ಲೆಲ್ಲ ರಕ್ತ ಸಂಚಾರ ಜೋರಾಗ್ತಾ ಇರತ್ತೆ. ಇದರಿಂದ ಶಂಕರ್ ಯಾರ ಕೈಲೂ ಕೂಡ ಮುಟ್ಟಿಸ್ಕೊಳ್ದನೆ ಜೀವನ ನಡೆಸ್ತಾ ಇರ್ತಾನೆ. ಈ ಒಂದು ಯುದ್ಧದಲ್ಲಿ ರಾವಣನ ಎದುರು ಶಂಕರ್ ಸೋತಿದ್ರಿಂದ ಅವನನ್ನ ಆಶ್ರಮ ಬಿಟ್ಟು ಕಳಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ. ಆಗ್ಲೇನೆ ಶಂಕರ್ನ ಫ್ರೆಂಡ್ ಸುಧಾಮ ಶಂಕರ್ನ ಹತ್ರ ಬಂದು, ಇನ್ನು ಎಷ್ಟು ವರ್ಷ ಯಾರ ಹತ್ರನೂ ಮುಟ್ಟಿಸ್ಕೊಳ್ದನೆ ಈ ರೀತಿ ನರಕಯಾತನೆನ ಅನುಭವಿಸ್ಬೇಕು ಅಂತಿದ್ಯಾ? ನಿನ್ಗೆ ಒಂದು ತೊಂದರೆ ಯಾವಾಗಿಂದ ಬಂತು ಅನ್ನೋದೇನಾದರೂ ನೆನಪಿದೆಯಾ? ನಿನ್ನನ್ನು ಕೊನೆಯಲ್ಲಿ ಕೇದಾರನಾಥ ಬಾಬಾ ಇಲ್ಲಿಗೆ ಸೇರಿಸಿದ್ದು 17 ವರ್ಷದ ಹಿಂದೆ. ಈ ನಿನ್ನ ಸಮಸ್ಯೆ ಯಾವಾಗಿಂದ ಶುರು ಆಯಿತು ಅಂತ ಅವ್ರು ಸಿಕ್ಕಿದ್ರೆ ಗೊತ್ತಾಗ್ಬೋದು ಅನ್ಸುತ್ತೆ. ನನಗೆ ತಿಳಿದಿರೋ ಪ್ರಕಾರ ಸದ್ಯಕ್ಕೆ ಅವರೀಗ ಪ್ರಯಾಗರಾಜ್ ಮಹಾಕುಂಭ ಮೇಳದಲ್ಲಿ ಸಿಕ್ಕಿದ್ರು ಅನ್ನೋ ಸುದ್ದಿ ಇದೆ. ಹೇಗಾದರೂ ಸರಿ ಅವ್ರನ್ನ ಭೇಟಿ ಮಾಡು. ನಿನ್ಗಿರೋದು ಸಮಸ್ಯೆನ, ಶಾಪನ, ಇದರ ಪರಿಹಾರ ಹೇಗೆ ಅನ್ನೋದನ್ನ ಕಂಡಿಡ್ಕೊ ಅಂತ ತಿಳಿಸ್ತಾರೆ. ಆದರೆ ಶಂಕರ್ಗೆ ಒಂದು ಕಾಯಿಲೆ ಯಾವಾಗಿಂದ ಶುರು ಆಯಿತು ಅನ್ನೋದಾಗ್ಲಿ, ಹಾಗೆ ತಾನು ಯಾರು ಅನ್ನೋದಾಗ್ಲಿ ಯಾವುದು ಕೂಡ ನೆನಪಿರೋದಿಲ್ಲ ಅನ್ನೋದು ನಮ್ಗೆ ಅವರ ಒಂದು ಸಂಭಾಷಣೆಯಲ್ಲಿ ಗೊತ್ತಾಗತ್ತೆ. ಸರಿ ಅನ್ಕೊಂಡಂತ ಶಂಕರ್ ತನ್ನ ಸಮಸ್ಯೆಗೆ ಪರಿಹಾರನ ಹುಡುಕೊಂಡು ಕೇದಾರ್ ಬಾಬಾ ಅವ್ರನ್ನ ಭೇಟಿ ಮಾಡಲಿಕ್ಕೆ ಮಹಾಕುಂಭ ಮೇಳಕ್ಕೆ ಬರುತ್ತಾರೆ. ಹಾಗೆ ನೆಕ್ಸ್ಟ್ ಸೀನ್ನಲ್ಲಿ ನಮಗೆ ಒಂದು ರೀತಿ ಅಸೈಲಮ್ನಲ್ಲಿ ಕೂಡಿಟ್ಟಿರೋ ಅಂಥ ತುಂಬ ಜನ ವ್ಯಕ್ತಿಗಳನ್ನು ತೋರಿಸ್ತಾರೆ. ಅವ್ರನ್ನೆಲ್ಲರೂ ಕೂಡ ಪ್ರಯೋಗಗಳಿಗೆ ಒಳಪಡಿಸಲಿಕ್ಕೋಸ್ಕರ ಕೂಡಿಟ್ಟಿರ್ತಾರೆ. ಹಾಗೆಯೇ ಅವರಿಗೆ ಯಾವುದೇ ರೀತಿಯ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರೋದಿಲ್ಲ. ಹಾಗೆ ಅವರನ್ನು ಒಂದು ಇಂಟೀರಿಯರ್ ವಿಲೇಜಿಂದ ಕರ್ಕೊಂಡು ಬಂದಿರ್ತಾರೆ. ಅವ್ರು ಸತ್ರು ಬದುಕಿದ್ರು ಅವರನ್ನು ಕೇಳಲಿಕ್ಕೆ ಯಾವ ವ್ಯಕ್ತಿಗಳು ಇರೋದಿಲ್ಲ ಅನ್ನೋದು ಕನ್ಫರ್ಮ್ ಆದಮೇಲೆ ಈ ಒಂದು ಪ್ರಯೋಗ ನಡೆಸಲಿಕ್ಕೋಸ್ಕರ ಅವರನ್ನು ಒಂದು ರೀತಿ ರ್ಯಾಟ್ ಥರ ಯೂಸ್ ಮಾಡ್ಕೊಳ್ಳಿಕ್ಕೋಸ್ಕರ ಕರ್ಕೊಂಬಂದಿರ್ತಾರೆ. ಅಲ್ಲಿ ಒಂದು ಮೇನ್ ಕ್ಯಾರೆಕ್ಟ್ರನ್ನ ತೋರಿಸ್ತಾರೆ. ಆ ವ್ಯಕ್ತಿ 6 ವರ್ಷದಿಂದ ಅಲ್ಲೇ ಇರ್ತಾರೆ. ಅವ್ರ ಮೇಲೆ ತುಂಬಾ ಪ್ರಯೋಗಗಳನ್ನು ತಾರಾ ಹಾಗೆ ಬಕ್ಷಿ ಅನ್ನೋರು ಮಾಡ್ತಾ ಇರ್ತಾರೆ. ಹೇಗಾದರೂ ಸರಿ ಇರೋ ಅಂಥ ವ್ಯಕ್ತಿತ್ವನ ಚೇಂಜ್ ಮಾಡಲಿಕ್ಕೋಸ್ಕರ. ಹಾಗೆಯೇ ಅವರನ್ನು ಒಂದು ಚೇರಿಗೆ ಕಟ್ಟಾಕಿ ಕೆಲವೊಂದು ಪಿಕ್ಚರ್ಸ್ನ ತೋರಿಸ್ತಾ ಇರ್ತಾರೆ. ಹುಡುಗರ ಪಿಕ್ಚರ್ಸ್ನ ತೋರಿಸುವಾಗ ಯಾವುದೇ ಶಾಕ್ ಟ್ರೀಟ್ಮೆಂಟ್ ಕೊಡೋದಿಲ್ಲ. ಬಟ್ ಹುಡುಗಿಯರ ಪಿಕ್ಚರ್ ತೋರಿಸುವಾಗ ಅವರಿಗೆ
ಅವರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಕನ್ವೆನ್ಷನ್ ಪ್ರೊಸೀಜರ್ ಆಗಿರುತ್ತೆ ಇದು. ಅವರನ್ನು ಹೇಗಾದರೂ ಸರಿ ಇರೋ ರೀತಿ ಬಿಟ್ಟು ಬೇರೆ ರೀತಿ ಚೇಂಜ್ ಮಾಡಲಿಕ್ಕೋಸ್ಕರ ಟ್ರೈ ಮಾಡ್ತಾ ಇರ್ತಾರೆ. ಹಾಗೆಯೇ ಅಲ್ಲಿಗೆ ಬಂದಂಥ ಈ ಒಂದು ಅಸೈಲಮ್ನ ನಡೆಸ್ತಾ ಇರೋವಂಥ ವ್ಯಕ್ತಿಗಳು ಆದಷ್ಟು ಬೇಗ ನಾವು ಅಂದ್ಕೊಂಡಿರೋ ರೀತಿ ಪ್ರಯೋಗನ ನಡೆಸಿ, ಇಲ್ಲ ಅಂತಂದರೆ ಇಲ್ಲಿ ಕೊಡ್ತಾ ಇರೋವಂಥ ಅಷ್ಟು ಫಂಡ್ಸ್ಗಳನ್ನ ಕೂಡ ನಿಲ್ಲಿಸಬೇಕಾಗತ್ತೆ ಅಂತ ಹೇಳಿ ಹೊರಟೋಗ್ತಾರೆ. ಈಗ ಭಕ್ಷಿಗೆ ಹೇಗಾದರೂ ಸರಿ ಅಲ್ಲಿರೋವಂಥ ಪ್ರಯೋಗ ಮಾಡ್ತಾ ಇರೋಂಥ ಸಬ್ಜೆಕ್ಟನ್ನು ಇವ್ರು ಅಂದ್ಕೊಂಡಿರೋ ರೀತಿಯೇ ಪ್ರಯೋಗ ಮಾಡಿ ಅವನನ್ನು ಆದಷ್ಟು ಬೇಗ ದಾರಿಗೆ ತಂದ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ. ಅಸೈಲಮ್ನಲ್ಲಿರೋಂಥ ಈ ವ್ಯಕ್ತಿಗೆ ಯಾವುದೇ ರೀತಿಯ ಹೆಸರಿಲ್ಲದೆ ಇರೋದ್ರಿಂದ ನಾವೊಂದು ಸಬ್ಜೆಕ್ಟ್ ಅಂತ ಕರೆಯೋಣ. ಇವರು ಕೂಡ ಈ ಮೂವಿ ಫುಲ್ ಅವನನ್ನು ಸಬ್ಜೆಕ್ಟ್ ಅಂತಲೇ ಕರೀತಾ ಇರ್ತಾರೆ. ಸೊ ಈ ಸಬ್ಜೆಕ್ಟಿಗೆ ತುಂಬಾ ಶಾಕ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಟಾರ್ಚರ್ ಮಾಡ್ತಾ ಇದ್ದಿದ್ದರಿಂದ ಒಂದ್ಸಲ ಈ ಅಸೈಲಮಿಂದ ತಪ್ಪಿಸ್ಕೊಂಡು ಹೋದರೆ ಸಾಕು ಅಂತ ಡಿಸೈಡ್ ಮಾಡಿದಂಥವನು ತುಂಬ ಸಲ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಟ್ರೈ ಮಾಡಿರ್ತಾನೆ. ಆದರೆ ಎಲ್ಲ ಡೋರ್ನಲ್ಲೂ ಕೂಡ ಎಲೆಕ್ಟ್ರಿಕ್ಕಿನ ಒಂದು ಶಾಕ್ ಇಟ್ಟಿರೋದ್ರಿಂದ ಅವನ ಕೈ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಟ್ರೈ ಮಾಡಿದ್ರೂ ಕೂಡ ಆಗದೇ ಪುನಃ ಸಿಗಾಕೊಂಡು ಭಕ್ಷಿ ಕೊಡೋ ಅಂಥ ಪನಿಷ್ಮೆಂಟನ್ನು ಅನುಭವಿಸ್ಬೇಕಾಗಿರೋ ಅಂಥ ಸ್ಥಿತಿ ಬರ್ತಾ ಇರುತ್ತೆ. ಅಲ್ಲೇನೆ ನರ್ಸಾಗಿ ವರ್ಕ್ ಮಾಡ್ತಾ ಇದ್ದಂಥ ತಾರಾಗೆ ಈ ಒಂದು ಸ್ಪೆಷಲ್ ಸಬ್ಜೆಕ್ಟ್ ಮೇಲೆ ಇಷ್ಟೊಂದೆಲ್ಲ ಟಾರ್ಚರ್ ಮಾಡ್ತಾ ಇರೋದು ಇಷ್ಟ ಇಲ್ಲ ಎಂದರೂ ಕೂಡ ಬೇರೆ ವಿಧಿ ಇಲ್ದೇ ಭಕ್ಷಿ ಮಾತು ಕೇಳ್ಕೊಂಡು ಅವನಿಗೆ ಟಾರ್ಚರ್ ಮಾಡ್ತಾ ಇರ್ತಾರೆ. ಹಾಗೆ ನೆಕ್ಸ್ಟ್ ಸೀನ್ನಲ್ಲಿ ನಾವು ಈ ಚಿತ್ರದ 3ನೇ ಮೇನ್ ಕ್ಯಾರೆಕ್ಟರ್ ಉಮಾ ಅನ್ನೋ ಹುಡುಗಿನ ನೋಡ್ತೀವಿ. ಯಾವಾಗಲೂ ಕೂಡ ಗಂಡುಬೀರಿ ಥರ ಆರಾಮ್ಸೆ ಓಡಾಡ್ಕೊಂಡಿರ್ತಾಳೆ. ಹಾಗೆಯೇ ಅವರಮ್ಮ ದುರ್ಗಾ ದೇವದಾಸಿ ಆಗಿರೋದ್ರಿಂದ ಉಮನ್ನ ಅವರ ದೊಡ್ಡಮ್ಮನ ಮನೇಲಿ ಬಿಟ್ಟು ಹೊರಟೋಗಿರ್ತಾರೆ. ಉಮನ್ಗೆ ತಾಯಿ ಪ್ರೀತಿ ಸಿಕ್ಕಿರೋದಿಲ್ಲ, ಆದರೂ ಕೂಡ ಫ್ರೆಂಡ್ಸ್ಗಳ ಜೊತೆಗೆ ತುಂಬ ಖುಷಿಯಾಗೇ ಇರ್ತಾಳೆ. ಹೀಗಿರುವಾಗಲೇ ಒಂದು ದಿವಸ ಉಮನ್ ತಾಯಿಗೆ ಮೆಡಿಕಲ್ ಇಶ್ಯೂಸ್ ಇದೆ ಅಂತ ಗೊತ್ತಾಗಿದ್ರಿಂದ ಇನ್ಮೇಲಾದರೂ ಅವಳಿಗೆ ರೆಸ್ಟ್ ಕೊಡೋಣ ಅಂದ್ಕೊಂಡಂತ ಆ ಊರಿನ ಹಿರೀಕ ಸರಿ ಇನ್ಮೇಲೆ ಉಮಾ ದೇವದಾಸಿ ಕೆಲಸ ಮಾಡೋದು ಬೇಡ ಅಂತ ಹೇಳಿ ದೇವದಾಸಿ ಕೆಲಸದಿಂದ ಅವಳಿಗೆ ನಿವೃತ್ತಿ ಕೊಡ್ತಾನೆ. ಹಾಗೆಯೇ ನೆಕ್ಸ್ಟ್ ಸೀನಲ್ಲಿ ತನಗಿರೋಂಥ ಸಮಸ್ಯೆಗೆ ಪರಿಹಾರವನ್ನು ಹುಡ್ಕೊಂಡು ಹೊರಟಂಥ ಶಂಕರ್ ಕೇದಾರ್ನಾಥ ಬಾಬಾ ಸಿಗದೆ ಇದ್ದರೂ ಕೂಡ ಅವರ ಶಿಷ್ಯ ಸಿಗ್ತಾರೆ. ಶಂಕರ್ನ ನೋಡಿದಂಥ ಅವ್ರ ಶಿಷ್ಯ, ನಿನಗಿರೋ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂತಂದರೆ ಹಿಮಾಲಯದ ತಪ್ಪಲ್ನಲ್ಲಿರುವಂಥ ದ್ರೋಣಗಿರಿ ಅನ್ನೋ ಪರ್ವತದಲ್ಲಿ ಮಾಲಿ ಪತ್ರ ವಿಕಾಸಗೊಳ್ಳುತ್ತೆ. ಅದು 35 ವರ್ಷಕ್ಕೊಮ್ಮೆ ಮಾತ್ರ ವಿಕಾಸಗೊಳ್ಳೋದು. ನೀನು ಇವಾಗ ಸರಿಯಾದ ಸಮಯಕ್ಕೆ ಬಂದಿದ್ಯಾ. ಅದು ವಿಕಾಸಗೊಳ್ಳೋದಕ್ಕೆ ಇನ್ನು 16 ದಿವಸ ಮಾತ್ರ ಬಾಕಿ ಇದೆ. ಇಫ್ ಇನ್ ಕೇಸ್ ನೀನೇನಾದ್ರೂ ಲೇಟ್ ಆಗಿದ್ದಿದ್ರೆ ಇನ್ನೂ ನೀನು 36 ವರ್ಷ ಕಾಯ್ಬೇಕಾಗಿರ್ತಾ ಇತ್ತು. ಹಾಗೆಯೇ ಆ ಮಾಲಿಪತ್ರನೇನಾದ್ರೂ ಸ್ಪರ್ಶ ಮಾಡಿದ್ರೆ ಮನುಷ್ಯರ ಕೈಲಿಂದ ಕೂಡ ವಾಸಿ ಮಾಡಕ್ಕೆ ಆಗದೆ ಇರೋವಂಥ ಎಷ್ಟೋ ಕಾಯಿಲೆಗಳು ವಾಸಿ ಆಗತ್ವೆ. ಸೊ ಆದಷ್ಟು ಬೇಗ ನೀನು ಹಿಮಾಲಯಕ್ಕೆ ಹೋಗು ಅಂತ ಹೇಳಿ ಕಳಿಸ್ತಾರೆ. ಹಾಗೇನೆ ನಮ್ಗೆ ಈ ಕಡೆ ಮಿಜೈಲಂನಲ್ಲಿರೋಂಥ ಸ್ಪೆಷಲ್ ಕೇಸ್ನ ತೋರಿಸ್ತಾರೆ. ಯಾವಾಗಲೂ ಕೂಡ ಕರೆಂಟ್ ಕೊಟ್ಟು ತುಂಬಾನೇ ಟಾರ್ಚರ್ ಆಗ್ತಾ ಇದ್ದಿದ್ರಿಂದ ಒಂದು ಗಾಜಿನ ಚೂರಿಂದ ಸ್ಯೂಸೈಡ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಆಗ್ಲೇನೆ ಅವ್ರು ಇರೋಂಥ ಆ ರೂಮ್ಗೆ ಮತ್ತೊಬ್ಬ ವ್ಯಕ್ತಿ ಬಂದು ಬೀಳ್ತಾರೆ. ಯಾರ ವ್ಯಕ್ತಿ ಅಂತ ಕುತೂಹಲದಿಂದ ಈ ಸ್ಪೆಷಲ್ ಸಬ್ಜೆಕ್ಟ್ ಕೂಡ ನೋಡ್ತಾ ಇರೋವಾಗ್ಲೇನೆ ಬಂದಂಥ ಆ ವ್ಯಕ್ತಿ, ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯವಾದರೆ ಆದಷ್ಟು ಬೇಗ ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಸ್ಪೆಷಲ್ ಸಬ್ಜೆಕ್ಟು ನನ್ನನ್ನು ಕೂಡ ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಈಗ ಈ ಸ್ಪೆಷಲ್ ಸಬ್ಜೆಕ್ಟ್ ಹತ್ರ ಬಂದು ಬಿದ್ದಿರೋದು ಬೇರೆ ಯಾರು ಅಲ್ಲ, ಒಂದು ಟೈಮಲ್ಲಿ ಇದೇ ಒಂದು ಮಿಜೈಲಂನಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಂಥ ವ್ಯಕ್ತಿ. ಅವ್ರಿಗಿದು ಫಸ್ಟ್ ಜಾಬ್ ಆಗಿರತ್ತೆ. ಸ್ಟಾರ್ಟಿಂಗಲ್ಲಿ ಎಲ್ಲದೂ ಕೂಡ ಚೆನ್ನಾಗೇ ಇರುತ್ತೆ. ಆದರೆ ಹೋಗ್ತಾ ಹೋಗ್ತಾ ಸಬ್ಜೆಕ್ಟ್ಸ್ಗಳಿಗೆ ಕೊಡ್ತಿದ್ದಂಥ ಟಾರ್ಚರಿಗೆ ಅವರು ಸ್ಯೂಸೈಡ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಇದನ್ನೆಲ್ಲ ಕಣ್ಣಾರೆ ನೋಡಿದಂಥ ಈ ರಿಸರ್ಚ್ ಅಸಿಸ್ಟೆಂಟು ಇದನ್ನೆಲ್ಲ ನಿಲ್ಲಿಸೋದಕ್ಕೆ ಟ್ರೈ ಮಾಡ್ತಾರೆ. ಹಾಗೆಯೇ ಹೊರ ಜಗತ್ತಿಗೆ ತಿಳಿಸೋದಕ್ಕೂ ಕೂಡ ಟ್ರೈ ಮಾಡ್ತಾರೆ. ಇವ್ರು ಈ ರೀತಿ ಟ್ರೈ ಮಾಡ್ತಾ ಇರೋದು ಭಕ್ಷಿ ಹಾಗೆಯೇ ರಿಸರ್ಚ್ ಆಫೀಸರಿಗೆ ಗೊತ್ತಾಗಿದ್ರಿಂದ ಅವನನ್ನು 2 ವರ್ಷದಿಂದ ಬಂಧಿಸಿಟ್ಟಿದ್ದಾರೆ ಅನ್ನೋ ವಿಷಯ ಗೊತ್ತಾಗತ್ತೆ. ಈ ಸ್ಪೆಷಲ್ ಸಬ್ಜೆಕ್ಟ್ ನನ್ನನ್ನು ಕೂಡ ನಿಮ್ಮ ಜೊತೆಗೆ ಕರ್ಕೊಂಡು ಹೋಗಿ ಅಂತ ರಿಸರ್ಚ್ ಅಸಿಸ್ಟೆಂಟ್ ಹತ್ರ ಕೇಳಿದ್ರಿಂದ, ಸರಿ ಹಾಗಾದರೆ ನೀನು ನಾನು ಕರ್ಕೊಂಡು ಹೋಗಬೇಕು ಅಂತಂದರೆ ಮಣ್ಣಲ್ಲಿ ಹಗಿಬೇಕಾದಂಥ ಇನ್ಸ್ಟ್ರೂಮೆಂಟ್ಸು ಒಂದು ಲ್ಯಾಬೊರೇಟ್ರಿನಲ್ಲಿದೆ, ನೀನು ಹೋಗಿ ತೊಗೊಂಡು ಬರೋದಾದರೆ ನಿನ್ನನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಸರಿ ಅಂದ್ಕೊಂಡಂತೆ ಸ್ಪೆಷಲ್ ಸಬ್ಜೆಕ್ಟು ಕಷ್ಟಪಟ್ಟು ಅವರಿದ್ದಂಥ ರೂಮಿಂದ ಆಚೆ ಬಂದು ಲ್ಯಾಬೊರೇಟ್ರಿಗೆ ಹೋಗಿ ತಗೊಳ್ಳುವಾಗ ಅಲ್ಲಿ ಮಾಡ್ತಿದ್ದಂಥ ಒಂದು ಪ್ರಯೋಗ ನೋಡಿ ಫುಲ್ ಕಂಗಾಲಾಗಿ ಹೋಗ್ತಾರೆ. ಸರಿ ಅಂದ್ಕೊಂಡಂಥ ಸ್ಪೆಷಲ್ ಸಬ್ಜೆಕ್ಟು ಹಾಗೆಯೇ ರಿಸರ್ಚ್ ಅಸಿಸ್ಟೆಂಟ್ ಇಬ್ಬರು ಕೂಡ ತುಂಬ ಕಷ್ಟಪಟ್ಟು ಮಣ್ಣು ಹಗ್ದು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ನಮ್ಗೆ ಈ ಕಡೆ ಉಮಾ ಹಾಗೆಯೇ ಅವ್ರ ತಾಯಿನ ತೋರಿಸ್ತಾರೆ. ದೇವದಾಸಿ ಪದ್ಧತಿಯಿಂದ ತೆಗೆದಾಕಿದ್ರಿಂದ ಉಮ್ಮಳ ತಾಯಿ ಸೌಜನ್ಯ ಇನ್ಮುಂದೆ ಉಮಾ ಜೊತೆಗೆ ಇರಬೇಕು ಅಂತ ಡಿಸೈಡ್ ಮಾಡಿಕೊಂಡು ಅವರಿಬ್ಬರು ಕೂಡ ಅವ್ರ ದೊಡ್ಡಮ್ಮನ ಸಮೇತವಾಗಿ ಒಂದು ಮನೆಯಲ್ಲಿ ಸ್ಟೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಕೇದರ ಬಾಬಾ ಅವರ ಶಿಷ್ಯನ ಕೈಯಿಂದ
ರೂಟ್ ಮ್ಯಾಪ್ನ ಇಸ್ಕೊಂಡಂತ ಶಂಕರ್ ಮಾಲಿಪತ್ರ ವಿಕಾಸನನ ಹುಡುಕೊಂಡು ಹಿಮಾಲಯದ ಕಡೆ ಹೊರಡ್ತಾರೆ. ಅವ್ರು ಈ ರೀತಿ ಹೋಗೋವಾಗ್ಲೇ ಈ ಶಿಷ್ಯ ಅವರ ಜೊತೆನೇ ಇದ್ದಂಥ ಕಾವ್ಯ ಅನ್ನೋ ಡಾಕ್ಟರ್ ಅವ್ರಿಗೂ ಕೂಡ ಮಾಲಿಪತ್ರದ ವಿಚಾರನ ತಿಳ್ಕೊಳ್ಳೋಂಥ ಅವಶ್ಯಕತೆ ಇರುತ್ತೆ. ಸೊ ಇದರಿಂದ ಕಾವ್ಯ ಶಂಕರ್ ಜೊತೆನೇ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ. ಒಬ್ರು ಹೋಗೋದಕ್ಕಿಂತ ಇಬ್ರು ಹೋದ್ರೆ ಆದಷ್ಟು ಬೇಗ ಆ ಪ್ಲೇಸ್ನ ಕಂಡುಹಿಡಿಬೋದು ಅನ್ನೋ ಉದ್ದೇಶದಿಂದ. ಹಾಗೆಯೇ ಈ ಮಾಲಿಪತ್ರದ ಬಗ್ಗೆ ಹೇಳಬೇಕು ಅಂತಂದರೆ ಇದು ಕೇವಲ 24 ಗಂಟೆಗಳು ಮಾತ್ರ ಹರಳಿರುತ್ತೆ. ಅಷ್ಟರೊಳಗಡೆ ಆ ಹೂವಿನ ಅವಶ್ಯಕತೆ ಇರೋರು ಆ ಹೂವನ್ನು ಕಂಡಿಡಿದು ಅದರ ಸದುಪಯೋಗ ಪಡ್ಕೊಳ್ದೇ ಇದ್ದರೆ ಮತ್ತೆ 36 ವರ್ಷಗಳವರೆಗೂ ಕಾಯ್ಬೇಕಾಗತ್ತೆ ಅಂತ ತಿಳಿಸಿ ಅವರಿಬ್ರು ಕೂಡ ಅಲ್ಲಿಂದ ಕಳಿಸ್ತಾರೆ. ಬೆಟ್ಟ ಗುಡ್ಡಗಳನ್ನೆಲ್ಲ ದಾಡ್ಕೊಂಡು ಬಂದಂಥ ಅಡೆತಡೆಗಳನ್ನೆಲ್ಲದನ್ನು ಕೂಡ ಭೇದಿಸ್ಕೊಂಡು ಮಾಲಿಪತ್ರ ಸಿಗೋ ಅಂಥ ಪ್ಲೇಸಿಗೆ ಇವರಿಬ್ರು ಕೂಡ ಬಂದು ನಿಂತ್ಕೊಳ್ತಾರೆ. ಇನ್ನೇನು ಮಾಲಿಪತ್ರ ಸಿಗಬೇಕು ಅಂತಂದರೆ ಕೇವಲ 8 ಕಿಲೋಮೀಟ್ರ್ ಮಾತ್ರ ದೂರ ಇರುತ್ತೆ. ಆದರೆ ಆ 8 ಕಿಲೋಮೀಟರ್ ಹೋಗೋದು ತುಂಬಾ ಸಾಹಸದ ಕೆಲಸ ಆಗಿರುತ್ತೆ. ಯಾಕೆ ಅಂತಂದರೆ ಅದು ಒಂದು ಬೆಟ್ಟದಿಂದ ಮತ್ತೊಂದು ಬೆಟ್ಟಕ್ಕೆ ಹೋಗುವಂಥ ಜಾಗ ಆಗಿರುತ್ತೆ. ಅದರ ನಡುವೆ ಯಾವುದೇ ರೀತಿಯ ಮಾರ್ಗ ಕೂಡ ಇರೋದಿಲ್ಲ. ಕಷ್ಟಪಟ್ಟು ಹಗ್ಗ ಕಟ್ಕೊಂಡು ಪಕ್ಕದಲ್ಲಿರುವಂಥ ಬೆಟ್ಟಕ್ಕೆ ಹೋಗೋಕ್ಕೆ ಡಿಸೈಡ್ ಮಾಡ್ಕೊಳ್ತಾರೆ. ಹಾಗೆ ಈ ಕಡೆ ಸೌಜನ್ಯ ದೇವದಾಸಿಯಾಗಿ ಕೆಲಸ ಮಾಡ್ತಿದ್ದಂಥ ಊರಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಊರಿನವರೆಲ್ಲರೂ ಕೂಡ ಅಲ್ಲಿರುವಂಥ ಪಟೇಲರಿಗೆ ಸೌಜನ್ಯನ ದೇವದಾಸಿ ಪದ್ಧತಿಯಿಂದ ತೆಗೆದಾಕಿದ್ದಕ್ಕೇ ನಿಮ್ಮ ಸರ್ಪಂಚ್ ಕೆಲಸಕ್ಕೂ ಕೂಡ ಕೂತು ಬಂದಿದೆ ಅಂತ ಅನ್ನಿಸ್ತಾ ಇದೆ. ಆದಷ್ಟು ಬೇಗ ಈ ದೇವದಾಸಿ ಪದ್ಧತಿನ ಮುಂದುವರಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಪಟೇಲ ಆಗಲೇ ಸೌಜನ್ಯ ಮನೆಗೆ ಹೋಗಿ ಆದಷ್ಟು ಬೇಗ ಉಮ್ಮನ್ನ ತಯಾರು ಮಾಡು, ಇನ್ನೆರಡು ದಿವಸದಲ್ಲಿ ಮುತ್ತೈದೆಯರೆಲ್ಲ ಬಂದು ಉಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನಿನಗೆ ಯಾವ ರೀತಿ ಕಾರ್ಯ ಆಯಿತೋ ಅದೇ ರೀತಿ ಉಮ್ಮನಿಗೂ ಕೂಡ ಆಗುತ್ತೆ ಅಂತ ಹೇಳಿ ಹೊರಟೋಗ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಸೌಜನ್ಯ ಆಗಂತೂ ತುಂಬಾ ಬೇಜಾರಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನಾನು ಮಾಡ್ತಿದ್ದಂಥ ಕೆಲಸನ ನನ್ನ ಮಗಳು ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಂಥ ಸೌಜನ್ಯ ನೆಕ್ಸ್ಟ್ ಡೇ ಮಾರ್ನಿಂಗು ಆ ಊರನ್ನೇ ಬಿಟ್ಟೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ. ಆದರೆ ಸೌಜನ್ಯಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗೋದೇ ಇಲ್ಲ. ಅವರು ಎದೋಳೋದೇ ಇಲ್ಲ, ಮಲ್ಕೊಂಡಿದ್ದಲ್ಲೇ ಸತ್ತೋಗ್ಬಿಟ್ಟಿರ್ತಾರೆ. ಹಾಗೆಯೇ ಉಮಾನ ಕರ್ಕೊಂಡು ಹೋಗಬೇಕು ಅಂತ ಬಂದಂಥ ಕೆಲವೊಂದು ಜನಗಳು ಬಾಗಿಲು ತಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲೇ ಇದ್ದಂಥ ಉಮಾಳ್ ದೊಡ್ಡಮ್ಮ ಇವ್ರು ಯಾರ ಕೈಗೂ ಸಿಗ್ದಂಗೆ ಆದಷ್ಟು ಬೇಗ ಇಲ್ಲಿಂದ ಹೊರಟೋಗುವಂಥ ಹಿತ್ಲು ಬಾಗಿಲಿಂದ ಅವಳನ್ನ ಕಳಿಸ್ಬಿಡ್ತಾರೆ. ಈ ರೀತಿ ಅವಳೋಗಿದ್ದು ಊರಿನಲ್ಲಿರೋರು ಎಲ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ಹಾಗೆಯೇ ಹೇಗಾದರೂ ಸರಿ ಉಮನ್ನ ಹಿಡಿದು ದೇವದಾಸಿ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ. ಉಮಾ ಫೈನಲಿ ಮನೆಯಿಂದ ತಪ್ಪಿಸ್ಕೊಂಡು ಬರೋವಾಗ ಉಮನ್ ತಾಯಿ ಸೌಜನ್ಯಗೆ ಡೆಲಿವರಿ ಮಾಡಿದಂಥ ಹೆಂಗಸಿನ ಗಂಡ ಸಿಗ್ತಾರೆ. ಹಾಗೆಯೇ ಅವರು ಉಮನ್ಗೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಅವಳನ್ನ ಬಸ್ ಹತ್ಸೋ ಹಾಗೆ ತಿಳಿಸಿ ಅವತ್ತಿನ ರಾತ್ರಿ ಅವಳು ಅಲ್ಲೇ ಉಳ್ಕೊಳ್ತಾಳೆ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ಆ ತಾತ ಎಲ್ಲರ ಕಣ್ಣು ತಪ್ಪಿಸಿ ಕಷ್ಟಪಟ್ಟು ಬಸ್ ಹತ್ತಿಸ್ತಾರೆ. ನೀನು ಊರಿಗೆ ಹೋಗ್ತಾ ಇದ್ದಂಗೆ ಅಲ್ಲಿ ನನ್ನ ಮಗ ಕಾಯ್ತಾ ಇರ್ತಾನೆ, ಅವ್ನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಹೀಗಂತ ಹೇಳಿ ಬಸ್ ಹತ್ತಿಸಿ ತಾತ ಅಲ್ಲಿಂದ ಹೊರಡ್ತಾರೆ. ಆದರೆ ಅದೇ ಊರಿನ ಹೆಂಗಸು ಅದೇ ಬಸ್ಸಲ್ಲಿ ಇರ್ತಾಳೆ. ಉಮನ್ನ ನೋಡ್ತಾ ಇದ್ದಂಗೆ ಸೀದಾ ಅವಳನ್ನು ಕರ್ಕೊಂಡು ಬಂದು ಪಟೇಲ್ರ ಕೈಗೆ ಒಪ್ಪಿಸ್ತಾಳೆ. ಹಾಗೆಯೇ ಶಂಕರ್ ಹಾಗೆ ಕಾವ್ಯನ ತೋರಿಸ್ತಾರೆ. ಕಾವ್ಯನ್ಗೆ ಮಾಲಿಪತ್ರದ ಅವಶ್ಯಕತೆ ನೆನಪಿರುವಂಥ ಕೆಲವು ಕೆಟ್ಟ ಸನ್ನಿವೇಶಗಳು ಅವಳ ಹತ್ರ ಬರೋವಂಥ ಪೇಷಂಟ್ಸ್ಗಳಿಗೆ ಮರೆಸ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಮಾಲಿಪತ್ರ ಬೇಕು ಅಂತ ಅದನ್ನು ಹುಡ್ಕೊಂಡು ಬಂದಿರ್ತಾಳೆ. ಹಾಗೆಯೇ ಪಕ್ಕದಲ್ಲಿರೋವಂಥ ಬೆಟ್ಟಕ್ಕೆ ಹತ್ತೋದಕ್ಕಾಗೋದಿಲ್ಲ ಅಂತ ಡಿಸೈಡ್ ಮಾಡಿಕೊಂಡು ಇಬ್ಬರು ಕೂತಿರೋವಾಗ ಫೈನಲಿ ಒಂದು ಪ್ಲ್ಯಾನ್ ಮಾಡ್ತಾರೆ. ಹಾಗೆಯೇ ಆ ಪಕ್ಕದಲ್ಲಿರೋವಂಥ ಬೆಟ್ಟಕ್ಕೆ ಒಂದು ಹಗ್ಗನ ಕಟ್ತಾರೆ. ಆ ಹಗ್ಗದ ಮುಖಾಂತರ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ. ಸೊ ಹಗ್ಗ ಕಟ್ಟಾಗಿದ್ರಿಂದ ಅವರಿಬ್ರು ಕೂಡ ತುಂಬ ಎತ್ತರವಾದ ಬೆಟ್ಟದಿಂದ ಕೆಳಗಡೆ ಬಿದ್ದೋಗ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಪಟೇಲ್ರ ಹತ್ರ ಬಂದಂಥ ಉಮನ್ಗೆ ಹೊಡೆದು ಬಡ್ದು ಹಾಗೆಯೇ ಅವಳನ್ನು ಕಾಪಾಡಿದಂಥ ತಾತ ಹಾಗೆಯೇ ಉಮನ್ ದೊಡ್ಡಮ್ಮ ಎಲ್ರಿಗೂ ಕೂಡ ತುಂಬಾ ಟಾರ್ಚರ್ ಮಾಡ್ತಾರೆ. ಬೇರೆ ದಾರಿ ಇಲ್ಲದೆ ಉಮಾ ಕೂಡ ದೇವದಾಸಿ ಆಗೋದಕ್ಕೆ ಒಪ್ಕೊಳ್ತಾಳೆ. ಹಾಗೆಯೇ ಅವಳನ್ನು ಒಂದು ರೂಮಿಗೆ ಕಳಿಸಿದಾಗ ಅಲ್ಲಿದ್ದಂಥ ಒಬ್ಬ ವ್ಯಕ್ತಿ ಅವಳ ಜೊತೆಗೆ ಸ್ವಲ್ಪ ಹೊತ್ತಿದ್ದು ಅಲ್ಲಿಂದ ಹೊರಟೋಗ್ತಾನೆ. ಸೊ ಆಗಲೇ ಬಂದಂಥ ಪಟೇಲ ಇಂಥವಳು ಇರೋದಕ್ಕಿಂತ ಸಾಯೋದೇ ಬೆಸ್ಟು, ಆದಷ್ಟು ಬೇಗ ಸೀಮೆಣ್ಣೆ ತಂದು ಇವಳು ಸೀಕ್ರೆಟು ಊರವ್ರಿಗೆಲ್ರಿಗೂ ಗೊತ್ತಾಗೋಕ್ಕೂ ಮುಂಚೆ ಸುಟ್ಟಾಕ್ಬಿಡೋಣ ಅಂತ ಹೇಳ್ತಾರೆ. ಸೊ ಅಲ್ಲೇ ಇದ್ದಂಥ ಪಟೇಲ್ರು ಮಗ ಡಾಕ್ಟರ್ ರವಿ ಹಾಗೆಯೇ ಅವ್ರ ಜೊತೆ ಬಂದಂಥ ಸೀನಿಯರ್ ಸರ್ಜನ್ ಇಬ್ಬರು ಕೂಡ ಅವಳನ್ನು ಚೆಕಪ್ ಮಾಡ್ತಾರೆ. ಹಾಗೆಯೇ ಅಲ್ಲಿದ್ದಂಥ ಸೀನಿಯರ್ ಸರ್ಜನ್ನು ಇವಳು ನಮಗೆ ದೊಡ್ಡ ಅಸೆಟ್ ಆಗ್ತಾಳೆ, ಸೊ ಇವಳನ್ನ ನಾವೇ ಕರ್ಕೊಂಡು ಹೋಗೋಣ ಅಂತ ಹೇಳಿ ಪಟೇಲ್ರಿಗೆ ಬೇಕಾದಷ್ಟು ದುಡ್ಡಿನ ಒಂದು ಚೆಕ್ ಕೊಡ್ತಾರೆ. ಹಾಗೆಯೇ ಪಟೇಲ್ರು ಇನ್ಯಾವತ್ತೂ ಕೂಡ ಅವಳು ಈ ಊರಿಗೆ ಬರಲೇಬಾರ್ದು, ಈ ವಿಷಯ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಹೇಳಿ
ಅವಳನ್ನ ರಾತ್ರಿ ಅವ್ರಗಳ ಜೊತೆಗೆ ಕಳಿಸ್ಬಿಡ್ತಾರೆ. ಹಾಗೇನೆ ಈ ಕಡೆ ಅಸೈಲಂ ನಲ್ಲಿ ಇದ್ದಂತ ಸ್ಪೆಷಲ್ ಸಬ್ಜೆಕ್ಟ್ ನ ತೋರಿಸ್ತಾರೆ. ಅವರು ಹಾಗೇನೆ ರಿಸರ್ಚ್ ಅಸಿಸ್ಟೆಂಟ್ ಇಬ್ರು ಕೂಡ ತುಂಬಾ ಕಷ್ಟಪಟ್ಟು ಮಣ್ಣನ್ನ ಕೊರ್ಕೊಂಡು ಆಚೆ ಬರುವಂತ ದಾರಿಲಿ ಬರುವಾಗ ರಿಸರ್ಚ್ ಅಸಿಸ್ಟೆಂಟು ಅಲ್ಲೇ ಸತ್ತೋಗ್ಬಿಡ್ತಾರೆ. ಸ್ಪೆಷಲ್ ಸಬ್ಜೆಕ್ಟ್ ಮಾತ್ರ ಆಚೆ ಕಡೆ ಇನ್ನೇನು ನಾನು ಸ್ವತಂತ್ರನಾದೆ ಅಂದ್ಕೊಂಡು ಹೊರಗಡೆ ಬರೋಷ್ಟ್ರೊಳಗಾಗ್ಲೇ ಅಸೈಲಂನ ಕಾಯ್ತಿದ್ದಂಥ ವ್ಯಕ್ತಿ ಅವ್ನು ಬರೋಷ್ಟ್ರೊಳಗಾಗ್ಲೇ ಅದೇ ಪ್ಲೇಸಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ವಾಪಸ್ ಸ್ಪೆಷಲ್ ಸಬ್ಜೆಕ್ಟನ್ನ ಅದೇ ಅಸೈಲಂಗೆ ಕರ್ಕೊಂಡು ಹೋಗಿ ಮತ್ತೆ ಶಾಕ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಸಲ ಅವರು ಆ ಒಂದು ಕರೆಂಟ್ ಕೊಡೋ ಅಂಥ ಇನ್ಸ್ಟ್ರೂಮೆಂಟ್ಸ್ನ ಜೆಂಟಲ್ಸಿಗೆ ಕನೆಕ್ಟ್ ಮಾಡ್ತಾರೆ. ಹಾಗೆ ಪಿಕ್ಚರ್ನ ತೋರಿಸ್ತಾ ಬಾಯ್ಸ್ ಪಿಕ್ಚರ್ ಬಂದಾಗ ಸುಮ್ಮನೆ ಇರ್ತಾ ಇದ್ದಂಥವ್ರು ಗರ್ಲ್ಸ್ ಪಿಕ್ಚರ್ಸ್ನ ತೋರಿಸುವಾಗ ಕರೆಂಟ್ ಶಾಕ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರತಿ ಸಲನೂ ಕೂಡ ಆನ್ ಆಫ್ ಮಾಡೋವಾಗ ಕೂರಿಸಿದ್ದಂಥ ಆ ಚೇರ್ನಲ್ಲಿ ವಾಪಸ್ ಆಫ್ ಮಾಡೋದಕ್ಕೆ ಆಗೋದೇ ಇಲ್ಲ. ಅಲ್ಲೇ ಇದ್ದಂಥ ತಾರಾಗಿ ಇದರಿಂದ ತುಂಬಾ ಶಾಕ್ ಆಗುತ್ತೆ. ಹಾಗೆಯೇ ಇಡೀ ಮೇನ್ಸ್ನ ಆಫ್ ಮಾಡೋದಕ್ಕೆ ಹೇಳ್ತಾರೆ. ಅವ್ನಿಗೆ ಎಷ್ಟು ಟಾರ್ಚರ್ ಮಾಡ್ತಾ ಇರ್ತಾರೆ ಅಂತಂದರೆ ಬದುಕಿರೋವಾಗ್ಲೇ ನರಕ ಅಂದರೆ ಏನು ಅನ್ನೋದನ್ನು ತೋರಿಸ್ತಾ ಇರ್ತಾರೆ. ಸೊ ಈ ರೀತಿ ಕರೆಂಟ್ ಓವರ್ ಡೋಸ್ ಆಗಿದ್ದರಿಂದ ಇವ್ರು ಅಂದ್ಕೊಂಡಂಥ ರಿಸಲ್ಟ್ ಬರ್ದೇ ಇದು ಮತ್ತೊಂದು ರಿಸಲ್ಟ್ ಬರೋದಕ್ಕೆ ಕಾರಣ ಆಯಿತು ಅಂತ ತಾರಾ ಹಾಗೆ ಬಕ್ಷಿ ಮಾತಾಡೋದ್ರಿಂದ ಗೊತ್ತಾಗತ್ತೆ. ಹಾಗೆಯೇ ಇನ್ನು ಬದುಕಿರೋ ಅಂಥ ಶಂಕರ್ನ ತೋರಿಸ್ತಾರೆ. ಶಂಕರ್ಗಿದ್ದಂಥ ಒಂದು ಡಿಸೀಸಿಂದ ಮುಟ್ಟಿದ ತಕ್ಷಣ ಶಂಕರ್ಗೆ ಆರ್ಟ್ ನಿಂತೋಗಿದ್ದು ಮತ್ತೆ ಬಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಬದುಕಿಸಿದಂಥ ಒಬ್ಬರು ಗುರೂಜಿಗಳು ಹೇಳ್ತಾರೆ. ಹಾಗೆ ಶಂಕರ್ಗೆ ಬೇಕಾದಂಥ ಟ್ರೀಟ್ಮೆಂಟ್ ಕೊಡಿಸಿ ಪ್ರತಿ ಸಲನೂ ಕೂಡ ಶಂಕರ್ನ ಕನಸಿನಲ್ಲಿ ಉಮಾ ಹಾಗೇನೆ ಆ ಸ್ಪೆಷಲ್ ಸಬ್ಜೆಕ್ಟ್ ಬರ್ತಾ ಇರ್ತಾರೆ. ಸೊ ಈ ವಿಷಯನ ಗುರೂಜಿ ಹತ್ರ ಹೇಳುವಾಗ ನಿನ್ನೊಳಗಿನ ಜೀವಗಳು ಅವು ಕರ್ಮ ಅದು ಹೇಗಾದ್ರೂ ಸರಿ ಅದೇನು ಅನ್ನೋದನ್ನ ಕಂಡಿಡ್ಕೊ ಅಂತ ಹೇಳಿ ಕಳಿಸ್ತಾರೆ. ಹಾಗೇನೆ ಅಸೈಲಂನಲ್ಲಿರುವಂಥ ಸಬ್ಜೆಕ್ಟು ಮತ್ತೊಂದ್ಸಲ ಸ್ಯೂಸೈಡ್ಗೆ ಟ್ರೈ ಮಾಡ್ತಾ ಇರುವಾಗ್ಲೇ ಕಳಿಸ್ತಂಥ ಫುಡ್ಡಿಂದ ಒಂದು ಐಡಿಯಾ ಬರುತ್ತೆ. ಫುಡ್ಡನ್ನು ಕಳಿಸ್ಕೊಡೋವಾಗ ದೊಡ್ಡ ದೊಡ್ಡ ಟ್ಯಾಂಕರಲ್ಲಿ ಕಳಿಸ್ತಾ ಇರ್ತಾರೆ. ಸೊ ಅದೇ ಟ್ಯಾಂಕರಲ್ಲಿ ನಾವು ಈ ಮೊದಲೇ ನೋಡಿದಂಥ ಉಮ್ಮನ್ನು ಕೂಡ ಈ ಅಸೈಲಂಗೆ ಪ್ರಯೋಗಕ್ಕೋಸ್ಕರ ಕರ್ಕೊಂಡು ಬಂದಿರ್ತಾರೆ ಅನ್ನೋ ವಿಚಾರ ಗೊತ್ತಾಗತ್ತೆ. ಹಾಗೆಯೇ ಈಗ ಈ ಸ್ಪೆಷಲ್ ಸಬ್ಜೆಕ್ಟು ಅದೇ ಒಂದು ಟ್ಯಾಂಕರ್ನ ಮುಖಾಂತರ ಹೊರಗೆ ಹೋಗೋಕ್ಕೆ ಡಿಸೈಡ್ ಮಾಡ್ತಾರೆ. ಫೈನಲಿ ಅವರೆಲ್ಲರ ಕಣ್ತಪ್ಪಿಸಿ ಆ ಒಂದು ಟ್ಯಾಂಕರ್ ಒಳಗಡೆ ಔಸಿ ಕೂತ್ಕೊಳ್ತಾರೆ. ಹಾಗೆಯೇ ಅವ್ರು ಅಂದ್ಕೊಂಡಿದ್ದಂಥ ರೀತಿಯೇ ಆ ಒಂದು ಅಸೈಲಂನಿಂದ ಆ ವಾಟರ್ನ ಮುಖಾಂತರ ಅವರು ಆಚೆ ಬರ್ತಾರೆ. ಸೊ ಆಚೆ ಬಂದಂಥ ಈ ಸಬ್ಜೆಕ್ಟನ್ನು ಗುರೂಜಿ ಕಾಪಾಡಿರ್ತಾರೆ ಅನ್ನೋದು ಗೊತ್ತಾಗತ್ತೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಸೊ ಇಲ್ಲಿಂದ ನಮಗೆ ಮೂವಿಯ ಒಂದೊಂದೇ ಟ್ವಿಸ್ಟ್ಗಳು ರಿವೀಲ್ ಆಗ್ತಾ ಹೋಗುತ್ತೆ. ಆ ಹಳ್ಳಿಯಿಂದ ಹೊರಟಂಥ ಉಮಾನ್ನ ಸ್ಪೆಷಲ್ ಸಬ್ಜೆಕ್ಟಾಗಿ ಈ ಒಂದು ಅಸೈಲಂಗೆ ಜಾಯಿನ್ ಮಾಡ್ತಾರೆ. ಯಾಕೆ ಅಂತಂದರೆ ಹುಮಾ ಹುಟ್ಟೋವಾಗ ಹುಡುಗಿಯಾಗಿದ್ಲು. ಆ ಒಂದು ದೇವದಾಸಿಯಾಗಿ ಅವಳು ಅಲ್ಲಿಗೆ ಹೋಗಿದ್ರಿಂದ ಅವಳು ಹುಡುಗಿ ಅಲ್ಲ ಹುಡುಗ ಅನ್ನೋದು ಗೊತ್ತಾಗುತ್ತೆ. ಸೊ ಇದಕ್ಕೆ ರವಿ ಕೂಡ ಜಸ್ಟಿಫೈ ಮಾಡ್ಕೊಳ್ತಾರೆ. ಉಮನಂತ ಒಂದು ಸ್ಪೆಷಲ್ ಚಿಲ್ಡ್ರನ್ಸ್ಗಳು ಹುಟ್ಟೋವಾಗ ಹುಡುಗನ ಅಂತ ಕಂಡುಹಿಡಿಯೋದಕ್ಕೆ ಕಷ್ಟ ಆಗುತ್ತೆ. ಆದರೆ ಬೆಳೀತಾ ಅವ್ರು ಏನು ಅನ್ನೋದನ್ನ ತೋರಿಸ್ಕೊಳ್ತಾರೆ. ಸದ್ಯಕ್ಕೆ ಉಮಾ ಇವಾಗ ಹುಡುಗ ಆಗಿ ಬದಲಾಗ್ತಾ ಇದ್ದಾಳೆ ಅಂತ ಗೊತ್ತಾಗತ್ತೆ. ಹಾಗೆಯೇ ಅಲ್ಲಿದ್ದಂಥ ಸೀನಿಯರ್ ಸರ್ಜನ್ನು ಉಮಾ ಇವಾಗ ನಮಗೆ ಮುಖ್ಯವಾಗಿ ಬೇಕಾಗಿರೋವಂಥ ಅಸೆಟ್. ಯಾಕೆ ಅಂತಂದರೆ ಉಮಾ ಹುಡುಗ ಆಗಿ ಬದಲಾಗ್ತಾ ಇರೋದನ್ನು ತಡೆದು ಅವಳನ್ನು ಹುಡುಗಿಯಾಗಿ ಮುಂದುವರಿಯೋ ರೀತಿ ಮಾಡಬೇಕು ಅಂತ ಹೇಳಿ ಆ ಒಂದು ಅಸೈಲಂಗೆ ಕರ್ಕೊಂಡು ಬಂದು ಜಾಯಿನ್ ಮಾಡಿಸಿರ್ತಾರೆ. ಸೊ ನಾವು ಇದನ್ನೇ ಮೂವಿ ಸ್ಟಾರ್ಟಿಂಗಿಂದನೂ ಕೂಡ ಸ್ಪೆಷಲ್ ಸಬ್ಜೆಕ್ಟಾಗಿ ನೋಡಿರೋದು. ಸೊ ಉಮಾನೇ ಚಿಕ್ಕ ವಯಸ್ಸಿನಲ್ಲಿ ಹಳ್ಳಿಯಿಂದ ಬಂದು ಈ ಒಂದು ಅಸೈಲಂಗೆ ಸ್ಪೆಷಲ್ ಸಬ್ಜೆಕ್ಟ್ ಅಂತ ಹೇಳಿ ಜಾಯಿನ್ ಮಾಡಿಸಿರ್ತಾರೆ. ಇದು ಉಮಾಗಿರೋವಂಥ ಜೆನೆಟಿಕ್ ಡಿಸಾರ್ಡರ್ ಅನ್ನೋದು ಕೂಡ ಗೊತ್ತಾಗತ್ತೆ. ಹಾಗೆಯೇ ಈಗ ಶಂಕರ್ ಬಗ್ಗೆ ಹೇಳಬೇಕು ಅಂತಂದರೆ ಶಂಕರ್ಗೆ ಹಳೇದೆಲ್ಲ ಮೆಮೊರಿ ಆಗ್ತಾ ಇರುತ್ತೆ. ಶಂಕರ್ ಆ ಅಸೈಲಂನಿಂದ ತಪ್ಪಿಸ್ಕೊಂಡಿರೋವಂಥ ಸ್ಪೆಷಲ್ ಸಬ್ಜೆಕ್ಟ್ ಆಗಿರ್ತಾರೆ. ಆಗ ಅವರನ್ನ ಕಾಪಾಡಿದಂಥ ಕೇದಾರ್ ಬಾಬಾ ಅವರನ್ನ ಆಶ್ರಮಕ್ಕೆ ಸೇರಿಸಿರ್ತಾರೆ ಅನ್ನೋ ಎಲ್ಲ ವಿಷಯನೂ ಕೂಡ ಇವಾಗ ಶಂಕರ್ಗೆ ನೆನಪಿಗೆ ಬಂದಿರುತ್ತೆ. ಹಾಗೆಯೇ ಸ್ಪೆಷಲ್ ಸಬ್ಜೆಕ್ಟಿಗೆ ಕೊನೆಯಲ್ಲಿ ಕೊಟ್ಟಂತ ಟ್ರೀಟ್ಮೆಂಟು ಓವರ್ ಡೋಸ್ ಆಗಿದ್ರಿಂದ ಉಮ್ಮನ್ನ ಸೈಕಾಲಜಿಕಲಿ ಹುಡುಗ ಆಗದೆ ಹುಡುಗಿಯಾಗಿ ಬದಲಾಯಿಸಬೇಕಾಗಿರುತ್ತೆ. ಸೊ ಕೊಟ್ಟಂತ ಟ್ರೀಟ್ಮೆಂಟ್ ಓವರ್ ಡೋಸ್ ಆಗಿದ್ರಿಂದ ಅದು ವುಮನ್ನ ಯಾರೇ ಮುಟ್ಟಿದ್ರೂ ಕೂಡ ಆಫ್ಟೋಫೋಬಿಕ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಬಾಡಿನಲ್ಲಿ ತುಂಬಾನೇ ಚೇಂಜಸ್ ಆಗ್ತಾ ಇರುತ್ತೆ ಇವ್ರು ಕೊಟ್ಟಂತ ಒಂದು ಟ್ರೀಟ್ಮೆಂಟ್ ಇಂದ ಅನ್ನೋ ವಿಚಾರ ತಾರಾ ಇವಾಗ ಬಕ್ಷಿಗೆ ಹೇಳಿರ್ತಾರೆ. ಸೊ ಇದೆಲ್ಲದೂ ಕೂಡ ನೆನಪಾಗಿದ್ರಿಂದ ಶಂಕರ್ ಮತ್ತೊಂದ್ಸಲ ಸ್ಯೂಸೈಡ್ಗೆ ಟ್ರೈ ಮಾಡ್ಕೊಂಡು ಬಿದ್ದಿರೋವಾಗ್ಲೇ ಅವ್ರ ಅಮ್ಮ ಹೇಳ್ದಂಥ ಕೆಲವೊಂದು ಮಾತುಗಳು ನೆನಪಾಗುತ್ತೆ. ಸೊ ಈ ರೀತಿ ನೆನಪಾಗಿದ್ರಿಂದ ಶಂಕರ್ಗೆ ಪುನಃ ಎಚ್ಚರ ಆಗುತ್ತೆ. ಹಾಗೆಯೇ ಅವ್ರ ಕಣ್ಣೆದುರುಗಡೆನೆ ಅವ್ರು ಹುಡುಕ್ತಾ ಇದ್ದಂಥ ಫ್ಲವರ್ ಇರುತ್ತೆ. ಇದನ್ನು ನೋಡಿದಂಥ ಶಂಕರ್ಗೆ ಖುಷಿಯಾಗಿ ಆ ಫ್ಲವರ್ನ ಇಟ್ಕೊಳ್ಬೇಕು ಅಂತ ಹೋಗೋಷ್ಟ್ರೊಳಗಾಗ್ಲೇ ಆಲ್ರೆಡಿ ಶಂಕರ್ನ ಚೇಸ್ ಮಾಡ್ಕೊಂಡು ಬರ್ತಾ ಇದ್ದಂಥ ಸಿಂಹ ಶಂಕರ್ನ ತಿಂದು ಮುಗಿಸ್ಬೇಕು ಅಂತ ಟ್ರೈ ಮಾಡ್ತಾ ಇರತ್ತೆ. ಕಷ್ಟಪಟ್ಟು ಸಿಂಹನಿಂದ ತಪ್ಪಿಸ್ಕೊಂಡಂಥ ಶಂಕರ್ ಅಲ್ಲೇ ಇದ್ದಂಥ ಫ್ಲವರ್ನ ಮುಟ್ತಾರೆ.
ಸೊ ಮುಟ್ಟಿ ಆಲ್ರೆಡಿ ಕೆಳಗಡೆ ಬರೋಷ್ಟ್ರೊಳಗಾಗ್ಲೇ ಕಾವ್ಯ ಅಲ್ಲೇ ಕೂತಿರ್ತಾರೆ. ಇನ್ನೂ ಕೂಡ ಶಂಕರ್ಗೆ ಡೌಟ್ ಇರುತ್ತೆ, ತನಗಿದ್ದಂಥ ಆ ಡಿಸೀಸ್ ಹೋಗಿದೆಯಾ ಹೋಗಿಲ್ವಾ ಅಂತ. ಮೆತ್ತಗೆ ಕಾವ್ಯನ ಕೆನ್ನೆನ ಟಚ್ ಮಾಡ್ತಾರೆ. ಅವರಿಗೆ ಯಾವುದೇ ರೀತಿಯ ರಿಯಾಕ್ಷನ್ ಕೂಡ ಆಗೋದಿಲ್ಲ. ಇದರಿಂದ ಶಂಕರ್ಗೆ ಹಾಗೆ ಕಾವ್ಯನಿಗೆ ಇಬ್ರಿಗೂ ಕೂಡ ತುಂಬಾ ಖುಷಿ ಆಗತ್ತೆ. ಫೈನಲಿ ಶಂಕರ್ ಕಾವ್ಯನ ಮಡ್ಲಲ್ಲಿ ಮಲ್ಕೊಳ್ತಾರೆ. ಅದು ಅವ್ರ ತಾಯಿ ಮಡ್ಲಲ್ಲೇ ಮಲಗ್ದಷ್ಟು ನೆಮ್ಮದಿ ಸಿಗತ್ತೆ. ಸೊ ಮೂವಿ ಕೊನೆಯಲ್ಲಿ ನಿಮ್ಗೇನು ಅನ್ನಿಸ್ತು? ನಿಮಗೂ ಕೂಡ ಇದೊಂದು ಡಿಫ್ರೆಂಟ್ ಮೂವಿ ಅನ್ನಿಸ್ತಾ? ಸೊ ಈ ರೀತಿಯ ಒಂದು ಸ್ಟೋರಿ ಇರತ್ತೆ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡಿದ್ರಾ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸದಾಗಿ ಯಾರಾದರೂ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇಂಥದ್ದೇ ಒಂದು ಥ್ರಿಲ್ಲಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುದ್ದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.